ಎಲ್ರಿಗೂ ನಮಸ್ಕಾರ. ಆತ್ಮೀಯರೇ, ಇವತ್ತು ಈ ಕಾರ್ಯಕ್ರಮವನ್ನು ಬೋಧಕೇತರ ನೌಕರ ಸಂಘದಿಂದ ನಾವು ಮಾಡಿಕೊಂಡಿದ್ದು. ಹಾಗಾಗಿ ಅಚ್ಚುಕಟ್ಟಾಗಿ ಪ್ರಾರಂಭ ಆಗಿದೆ. ಇಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಹವ್ಯಾಸ ಬದಲಿಸು ಹಣೆ ಬರಹ ಬದಲಾದೀತು, ದೃಷ್ಟಿ ಬದಲಾಯಿಸು ದೃಶ್ಯ ಬದಲಾಯಿತು, ದೋಣಿ ಬದಲಾಯಿಸಬೇಡ ದಿಕ್ಕು ಬದಲಾಯಿಸು ಸಾಕು ದಡ ಸಿಕ್ಕೀತು ಅಂತ. ಯಾಕೆಂತಂದರೆ, ಯಾವುದೇ ಒಬ್ಬ ವ್ಯಕ್ತಿ ಒಂದು ಸಂಸ್ಥೆ ಇರ್ಬೋದು, ಸೊಸೈಟಿ ಇರ್ಬೋದು, ಅಥವಾ ಯಾವುದೇ ಒಂದು ಸಂಘ ಸಂಸ್ಥೆ ಇರ್ಬೋದು, ಅದನ್ನು ನಿಭಾಯಿಸ್ಕೊಂಡು ಹೋಗಬೇಕು ಅಂತಂದರೆ ಅವ್ರಿಗೊಂದು ಉನ್ನತ ಗುರಿ ಇರಬೇಕು, ಉತ್ತಮವಾದ ಜ್ಞಾನ ಇರಬೇಕು, ಜೊತೆಗೆ ನಮ್ಮದಾದಂಥ ಒಂದು ದಿಕ್ಸೂಚಿ ಇರಬೇಕು ಅಂತ. ಇವತ್ತು ನಾನು ಇವ್ರ ಬಗ್ಗೆ ಎರಡು ಅನಿಸಿಕೆ ಹೇಳಬೇಕು ಅಂತಂದರೆ, ನಾನು ಮೂಡಿಗೆರೆಯಿಂದ ಈ ಪೊನ್ನಪೇಟೆ ಬರುವತ್ತಿಗೆ ಒಂದು ಲೆಕ್ಕದಲ್ಲಿ ಬೇಜಾರಾಗಿತ್ತು. ಯಾಕೆಂತಂದರೆ ನಾನು ಕೇಳ್ಕೊಂಡಿದ್ದು, ನಾನು ಆಡಳಿತಾಧಿಕಾರಿಗಳ ಕಚೇರಿ ಶಿವಮೊಗ್ಗಕ್ಕೆ ಕೊಡಿ ಅಂತ. ಆಡಳಿತಾಧಿಕಾರಿಗಳ ಕಚೇರಿಗೆ ನಾನು ಹೋಗಬೇಕು ಅಂತಿದ್ದೆ. ಅನಿವಾರ್ಯವಾಗಿ ವಿಶ್ವವಿದ್ಯಾಲಯ ನಂದು ಸಹಾಯಕ ಕುಲಸಚಿವರು ಹುದ್ದೆ ಇಲ್ದಿದ್ರು ಕೂಡ ನನಗೆ ಪೊನ್ನಪೇಟೆಗೆ ಹಾಕಿದರು. ನನಗೇನು ಬೇಜಾರಿಲ್ಲ. ನಾನು ಬಂದೆ. ಫಸ್ಟು ಪ್ರಾರಂಭದಲ್ಲಿ ಒಂದು 2-3 ತಿಂಗಳು ಬೇಜಾರಾಯಿತು. ಆದರೂ ಕೂಡ ಅದನ್ನ ನನ್ನ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಮುಂದಿನ ಗುರಿ, ನನ್ನ ಉದ್ದೇಶ, ನನಗೆ ಬೇಕಾದಂತಹ ಯಾವ ರೀತಿ ನಾನು ನಡ್ಕೋಬೇಕು ಅನ್ನೋದ್ರು ಕೂಡ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ನಾನು ಇಲ್ಲಿಗೆ ಬಂದೆ. ಅದ್ರ ಜೊತೆಗೆ ನನ್ನ ಆ್ಯಕ್ಟಿವಿಟೀಸ್ ಬಗ್ಗೆ ನಾನು ಮುಂದುವರೆದೆ. ಒಂದು ದೇವಗಿರಿ ಸರ್ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಕಂಡಂತೆ ಒಂದು 2 ವರ್ಷದಲ್ಲಿ ನಾನೇನು ಅವ್ರ ಬಗ್ಗೆ ಆಗಲಿ, ನಾನು ಯಾವುದೇ ರೀತಿಯ ಹೊಗಳೋದಾಗಲಿ ಅಥವಾ ಅವ್ರ ಬಗ್ಗೆ ಏನಾದ್ರು ಬೇರೆ ರೀತಿ ಹೇಳೋದಾಗಲಿ ನಾನು ಹೇಳೋಕ್ಕೆ ಹೋಗಲ್ಲ. ನಾನು ಹೇಳುವಂಥದ್ದು ನಾನು ಕಂಡಂತೆ, ನನಗೆ ವಾಸ್ತವ ರೀತಿಯಲ್ಲಿ ನಾನು ನೇರವಾಗಿ ಹೇಳುವಂಥನು. ಹಾಗಾಗಿ ನನಗೇನು ಅನಿಸುತ್ತೋ ನಾನು ಹೇಳ್ತಾ ಇದ್ದೀನಿ. ಜ್ಞಾನದ ಒಂದು ಆಗರ ಮತ್ತು ಅಚಲ ನಂಬಿಕೆ ಅಂತ ಅವ್ರ ಬಗ್ಗೆ ನಾನು ಯೋಚನೆ ಮಾಡಿರುವಂಥದ್ದು. ನೀವು ಯಾವುದೇ ಪ್ರೋಗ್ರಾಮ್ ನಾನು ಅಬ್ಸರ್ವ್ ಮಾಡಿದ್ದೀನಿ ಕಳೆದ 2 ವರ್ಷಗಳಿಂದ, ಅವರು ಯಾವುದೇ ಫಂಕ್ಷನಿಗೆ ಬಂದರೂ ವಿತೌಟ್ ಪ್ರಿಪ್ರೇಷನ್ ಇಲ್ಲದೆ ಮಾತಾಡುವಂಥ ಒಂದು ಕಲೆ ನನಗೆ ಇಷ್ಟ ಆಗಿರುವಂಥದ್ದು. ನೀವು ಯಾವುದೇ ಫಂಕ್ಷನ್ಗೆ ಕರೀರಿ, ಅವರು ಬೇಕಾದ್ರೆ ಕರೀರಿ, ಅಷ್ಟು ಎಫೆಕ್ಟಿವ್ ಆಗಿ ಮಾತಾಡುವಂಥದ್ದು. ಯಾಕಂತಂದರೆ ನಾನು 10-12 ವರ್ಷಗಳ ಕಾಲ ನಾನು JCಯಲ್ಲಿ ಇದ್ದಂಥವನು. ಹಾಗಾಗಿ ನನಗೆ ಅದ್ರ ಬಗ್ಗೆ ನಾಲೆಡ್ಜ್ ಇದೆ, ಚೆನ್ನಾಗಿ ಮಾತಾಡ್ತಾರೆ ಅಂತ. ಮತ್ತು ಅವ್ರಿಗೆ ನಾನು ಹೇಳುವಂಥದ್ದು, ಅವ್ರಿಗೊಂದು ನಂಬಿಕೆ, ಯಾವುದೇ ಕಾರ್ಯಕ್ರಮಗಳು ನಾನು ಸಕ್ಸಸ್ ಮಾಡ್ತೀನಿ ಅಂತ ಒಂದು ನಂಬಿಕೆಯಿಂದ ಯಾವುದೇ ಕೆಲಸಗಳನ್ನು ಮಾಡ್ತಾರೆ ಅಂತ. ಇನ್ನೊಂದು ದೂರದೃಷ್ಟಿಯ ನಾಯಕತ್ವ ಅಂತ ನಾನು 2ನೇದಾಗಿ ಹೇಳ್ತೀನಿ. ನಾನು ಇನ್ನೊಂದು ಅವರು ಅಬ್ಸರ್ವ್ ಮಾಡಿರುವಂಥದ್ದು. ಯಾಕೆಂತಂದರೆ, ವಿಶ್ವವಿದ್ಯಾಲಯ ಒಂದು ಟಾಸ್ಕ್ ಕೊಟ್ಟಿತ್ತು. ಏನಂತಂದರೆ, ನಾನು ಬಂದು ಹೊಸದ್ರಲ್ಲಿ ಯುವಜನೋತ್ಸವನ ಇಲ್ಲಿ ಏರ್ಪಡಿಸಿದಾಗ ನಾವು ಬೇರೆ ಕ್ಯಾಂಪಸ್ಗೆ ಹೋಲಿಸಿದಾಗ ಈ ಕ್ಯಾಂಪಸ್ನಲ್ಲಿ ಅದ್ದೂರಿಯಾಗಿ ಮಾಡಿರುವಂಥದ್ದು. ಎಲ್ಲರಿಗೂ ಊಟವನ್ನು ಕೊಟ್ಟು, ಅಷ್ಟು ಜನಕ್ಕೆ ಮ್ಯಾನೇಜ್ ಮಾಡಿಕೊಂಡು, ಪ್ರೋಗ್ರಾಮನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು, ಯಾವುದೇ ರೀತಿಯ ತಾರತಮ್ಯ ಇಲ್ದಲೆ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ಮಾಡಿ, ಯಾವುದೇ ರೀತಿಯ ಬಯಾಸ್ ಇಲ್ದಲೆ ಅತ್ಯುತ್ತಮವಾಗಿ ಕಾರ್ಯಕ್ರಮ ಮಾಡಿರುವಂಥದ್ದು. ದೂರದೃಷ್ಟಿ ಅಂತ ಇನ್ನೊಂದು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, 2 ಸಮ್ಮೇಳನಗಳನ್ನು ಮಾಡಿದರು ಇಲ್ಲಿ, ನಾನು ಇದೇ ಹಾಲಲ್ಲಿ ಮಾಡಿದರು. ಅದು ಕೂಡ ಅಚ್ಚುಕಟ್ಟಾಗಿ ಮಾಡಿ, ವಿಶ್ವವಿದ್ಯಾನಿಲಯ ಕೂಡ ನಮ್ಮ ಕಡೆ ಅರಣ್ಯ ಮಹಾವಿದ್ಯಾಲಯದ ಕಡೆ ತಿರುಗಿ ನೋಡುವಂತೆ ಮಾಡಿದ್ದು ನನಗೆ ಮತ್ತೊಂದು ಖುಷಿಯಾಗಿರುವಂಥದ್ದು. 3ನೇದು ಕಾಯಕವೇ ಕೈಲಾಸ ಅಂತ 3ನೇದು ನಾನು ಹೇಳ್ತಿರುವಂಥದ್ದು. ಅದು ಏನಂತಂದರೆ, ನೀವು ನೋಡ್ತಿರ್ಬೋದು, ಅವರು ಡೀನ್ ಒಂದು ಪೋಸ್ಟಲ್ಲಿ ಕೂತಾಗ, ಅವರು ಕಚೇರಿಯಲ್ಲಿ ಇದ್ದಾಗ ನೀವು ನೋಡಿ ಅಬ್ಸರ್ವ್ ಮಾಡಿ, ಕಚೇರಿಯಲ್ಲಿ ಇದ್ದಾಗ 6 ಗಂಟೆ ಆದರೂ ಕೆಲವು ಟೈಮು 7 ಗಂಟೆ ಆದರೂ ಕೂಡ ಆಫೀಸಲ್ಲಿದ್ದು ಆ ಕೆಲಸವನ್ನು ಮುಗಿಸ್ಕೊಂಡೇ ಹೋಗ್ತಾರೆ. ಯಾಕೆಂತಂದರೆ, ಇದು ನಾವು ಅವರಿಂದ ಕಲಿಬೇಕಾಗಿರುವಂಥದ್ದು. ಏನೇ ಯೂನಿವರ್ಸಿಟಿಯಿಂದ ಸುತ್ತೋಲೆಗಳು ಬಂದರು ಅಥವಾ ಡೈರೆಕ್ಷನ್ಗಳು ಬಂದರು, ಆವತ್ತಿನ ಕೆಲಸ ಅವತ್ತೇ ಮಾಡಿ ಹೋಗುವಂಥದ್ದು. ನಾವು 5 ಗಂಟೆಗೆ ಹೋದರೂ ಕೂಡ ಕೆಲವು ಟೈಮ್ 6:30, 7 ಗಂಟೆ ಆದರೂ ಕೂಡ ಇರುವಂಥದ್ದು ನಾನು ಅಬ್ಸರ್ವ್ ಮಾಡಿದ್ದೀನಿ. ಇದು ಇನ್ನೊಂದು, ಏನೇ ಸವಾಲುಗಳನ್ನು ಬಂದರೂ ಅದನ್ನು ಅವಕಾಶಗಳನ್ನಾಗಿ ಬದಲಾಯಿಸಿ ಕೆಲಸ ಮಾಡುವಂಥದ್ದು. ಇದು ಎಲ್ಲರಲ್ಲಿ ಬರುವಂಥದ್ದು. ಇದು ನಾಯಕತ್ವದ ಗುಣ. ಅವರಿಗೆ ಸುಮಾರು ಟಾಸ್ಕ್ಗಳಿದೆ. ಇಲ್ಲಿ ಕಾಲೇಜ್ ಅಂತಂದಾಗ, ಇಲ್ಲಿ ಕಾಲೇಜ್ ಮಾತ್ರ ಇಲ್ಲ, ಇಲ್ಲಿ ಆವರಣ ಅಂತಂದರೆ ಸಂಶೋಧನೆ ಇದೆ, ವಿಸ್ತರಣೆ ಮಾಡಬೇಕು. ಆಮೇಲೆ ಎಕ್ಸ್ಟೆನ್ಷನ್ ಯೂನಿಟ್ ಇದೆ, ಮತ್ತು ಲೈಬ್ರರಿ ಇದೆ, ಮತ್ತು ಹಾಸ್ಟೆಲ್ಸ್ಗಳಿದೆ, ಲೇಡೀಸ್ ಹಾಸ್ಟೆಲ್ ಇದೆ, ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಇದೆ, AC ಸೆಕ್ಷನ್ ಇದೆ, ಅಕೌಂಟ್ ಸೆಕ್ಷನ್ ಇದೆ,
ಜೊತೆಗೆ ಶೈಕ್ಷಣಿಕ ವಿಭಾಗ ಇದೆ. ಇದನ್ನೆಲ್ಲದರೂ ಕೂಡ ಎಲ್ಲ ರೀತಿಯಲ್ಲಿ ಕೂಡ ನಾವು ಆ ಕೆಲಸಗಳನ್ನು ಅವರು ಏನೇ ಕಠಿಣತೆ ಇದ್ದರೂ ಕೂಡ ಆ ಸಂದರ್ಭದಲ್ಲಿ ಸವಾಲುಗಳನ್ನು ಎದುರಿಸಿ ಅದನ್ನು ಒಂದು ಅವ್ರೇನು ಮಾಡ್ತಾರೆ ಅಂದರೆ ಅವಕಾಶಗಳಾಗಿ ಬದಲಾವಣೆ ಮಾಡಿ ಯಾರಿಗೂ ಹರ್ಟ್ ಆಗದಿದ್ದಂಗೆ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ. ಆ ಕೆಲಸವನ್ನು ಅವರು ಮಾಡ್ತಿದ್ದಾರೆ. ಇದಕ್ಕೆ ನಾನು ಇನ್ನೊಂದು ಹೇಳೋದು ಅಂತಂದರೆ, ಜ್ಞಾನದಿಂದ ವಿನಯ, ವಿನಯದಿಂದ ಅರ್ಹತೆ, ಅರ್ಹತೆಯಿಂದ ಧನ, ಧನ ಅಂದರೆ ಜ್ಞಾನ ಅಂತ, ಜ್ಞಾನದಿಂದ ಧರ್ಮ, ಧರ್ಮದಿಂದ ಸುಖ ಅಂತ. ಇದು ಇವರು ಮಾಡ್ತಿರುವಂಥ ಕೆಲಸಗಳು. ಈ ರೀತಿಯ ಇದು ನಮ್ಮ ಒಂದು ಸಂಸ್ಕೃತ ನುಡಿಮುತ್ತಲ್ಲಿ ಇರುವಂಥದ್ದು ಈ ಮಾತು. ಹಾಗಾಗಿ ಈ ರೀತಿಯ ಒಂದು ಕೆಲಸಗಳನ್ನು ಹಾಕ್ತಿರುವಂಥದ್ದು ನಾನು ಗಮನಿಸ್ತಾ ಇದ್ದೀನಿ. ಯಾವುದೇ ಅಡೆತಡೆಗಳು ಬಂದರೂ ಕೂಡ ಅದನ್ನು ಮೆಟ್ಟಿ ನಿಲ್ಲುವಂತಹ ಒಂದು ತಾಕತ್ತು ಅವರಲ್ಲಿ ರೂಢಿಸ್ಕೊಂಡಿದ್ದಾರೆ. ಹಾಗಾಗಿ ಆ ಉದ್ದೇಶದಿಂದಲೇ ಅವರಿಗೆ ಸಂಶೋಧನಾ ನಿರ್ದೇಶಕರ ಒಂದು ಹುದ್ದೆ ಲಭಿಸಿದೆ ಅಂತ ಕೂಡ ನಾನು ಭಾವಿಸಿದ್ದೀನಿ. ಆಮೇಲೆ ಇನ್ನೊಂದು ನಾನು ಹೇಳಬೇಕು ಅಂತಂದರೆ, ನಿರಂತರವಾದ ಒಂದು ಕಲಿಕೆ ಮತ್ತು ಅದನ್ನು ಅನ್ವಯಿಕ ಜ್ಞಾನ ಅಂತ. ಏನು ಅಂತಂದರೆ, ಈ ಫಾರೆಸ್ಟ್ರಿಯಲ್ಲಿ ಅವರು ಸಾಕಷ್ಟು ಒಂದಷ್ಟು ತಿಳ್ಕೊಂಡಿದ್ದಾರೆ. ಆ ತಿಳ್ಕೊಂಡಿದ್ದಾಗ ಅವ್ರು ಏನಾಗುತ್ತೆ ಅಂತಂದರೆ, ಅದನ್ನು ಅವರು ಕಲ್ತ್ಬಿಟ್ಟು ಬರೀ ಪಾಠಕ್ಕೆ ಸೀಮಿತವಾಗಿಲ್ಲ. ನಾನು ನೋಡ್ದಂಗೆ ಬರೀ ಪಾಠಕ್ಕೆ ಅಥವಾ ಅವ್ರ ಪಠ್ಯ ಚಟುವಟಿಕೆಗೆ ಮಾತ್ರ ಸೀಮಿತವಾಗಿಲ್ಲ. ಅವರು ಅದನ್ನು ನಮ್ಮ ಸಂಸ್ಥೆ ಮೇಲೆ, ನಮ್ಮ ಸಿಬ್ಬಂದಿಗಳ ಮೇಲೆ ಮತ್ತು ವಿದ್ಯಾರ್ಥಿಗಳ ಮೇಲೆ ಅಪ್ಲೈ ಮಾಡಿ ಅದನ್ನು ಸಕ್ಸಸ್ ಕಂಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇನ್ನೊಂದು ಈ ತಂಡ ಕಟ್ಟುವ ನಾಯಕತ್ವ ಅಂತ. ಅಂದರೆ ಈಗ ಅವರೊಬ್ಬರೇ ನಾನು ಬೆಳಿಬೇಕು ಅಂತ ನಾನೆಲ್ಲೂ ಗಮನಿಸಿಲ್ಲ. ಅದರಲ್ಲಿ ಎಲ್ಲರನ್ನ ಯಾರು ಮತ್ತು ಇನ್ನು ಕೆಲವರು ನಾನು ನೇರವಾಗಿ ಹೇಳುವಂಥದ್ದು, ಕೆಲವರು ಮನಸ್ಸಲ್ಲಿ ನಾನು ಕೇಳಿಸ್ಕೊಂಡಿರೋವಂಥದ್ದು ಇಲ್ಲ. ಈ ಸತೀಶ್ ಅವರು ಮತ್ತು ಬಿ ಜಿ ನಾಯ್ಕು, ಹರೀಶ್ ಅವರು ಇಷ್ಟೇ ಜನನ ಮಾತ್ರ ಅವ್ರ ಮಧ್ಯಕ್ಕೆ ಇಟ್ಕೊಳ್ತಾರೆ, ಬಾಕಿ ಇರೋರ್ನೆಲ್ಲ ಅವ್ರಿಗಷ್ಟೇ ನಮಗೇನು ಅವಕಾಶ ಸಿಕ್ಕಲ್ಲ ಅನ್ನೋದು ಕೂಡ ಅವ್ರು ಹೇಳ್ತಿರುವಂಥದ್ದು. ಅದಕ್ಕೆ ನಾನು ನೇರವಾಗಿ ಹೇಳುವಂಥದ್ದು, ನಾನು ಕೇಳಿಸ್ಕೊಂಡಿದ್ದು. ಅದಕ್ಕೆ ನಾನೇನು ಆ ಸಂದರ್ಭದಲ್ಲಿ ಉತ್ತರ ಕೊಟ್ಟೆ ಅಂತಂದರೆ, ಒಬ್ಬರು ನಾಯಕನಾಗಿ ಆ ಚೇರಲ್ಲಿ ಕೂತಾಗ ಏನಾಗುತ್ತೆ ಅಂತಂದರೆ, ಅವರಿಗೆ ತಕ್ಷಣ ಆ ಕೆಲಸಗಳನ್ನು ಮಾಡಬೇಕು. ಅಲ್ಲಿ ಜಾತಿ ಇರಬಾರ್ದು, ಧರ್ಮ ಇರಬಾರ್ದು, ವ್ಯಕ್ತಿಯಲ್ಲಿ ಏನು ಕೆಲಸ ಇದೆ ಅದು ಇಂಪಾರ್ಟೆಂಟ್. ಈಗ ಇನ್ನೊಬ್ರು ಯಾರೋ ಒಂದು 15 ದಿವಸ ಬಿಟ್ಟು ಆ ಕೆಲಸ ಮಾಡಿದರೆ ಅದರಿಂದ ಆ ತಕ್ಷಣ ಕೆಲಸಗಳು ಆಗಲ್ಲ. ಅದಕ್ಕೆ ಅವ್ರಿಗೆ ಯಾರು ಬೇಕೋ ಆ ಟೈಮಲ್ಲಿ ಕೆಲಸ ಮಾಡ್ತಾರೆ ಅಂತ. ಇನ್ನೂ ಒಂದು ಮಾತು ಬಂತು, ಏನಂತಂದರೆ ಒಬ್ಬೊಬ್ಬರಿಗೆ 3-4 ಜವಾಬ್ದಾರಿಗಳು ಅವ್ರಿಗೆ ಕೊಡ್ತಾರೆ, ನನಗೆ ತಾರತಮ್ಯ ಆಗ್ತಿದೆ ಅಂತ ಕೂಡ ಹೇಳಿದ್ದಾರೆ. ನಾನು ಅದನ್ನು ನೀವು ಸ್ಪಷ್ಟೀಕರಣ ಕೊಡಬೇಕು ಸರ್. ಅದಕ್ಕೆ ಏನಂತಂದರೆ, ಅಲ್ಲಿ ಏನಾಗುತ್ತೆ ಅಂತಂದರೆ ಅವ್ರ ಕೆಲಸ, ನಾನು ಅದನ್ನೇ ಹೇಳಿದ್ದು, ಕೆಲಸಗಳನ್ನು ಯಾರು ಅಚ್ಚುಕಟ್ಟಾಗಿ ಮಾಡ್ತಾರೆ, ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ, ತಕ್ಷಣ ಯೂನಿವರ್ಸಿಟಿಗೆ ಸ್ಪಂದಿಸುವ ಒಂದು ಲೆಕ್ಕಾಚಾರ ಅವರಲ್ಲಿ ಇರುತ್ತೆ. ಅಲ್ಲಿ ಯಾರನ್ನು ಓಲೈಸುವುದು ಇನ್ನೊಂದು ಅರ್ಥ ಇರಲ್ಲ. ತಕ್ಷಣಗಳ ಕೆಲಸ ಆಗಬೇಕು. ಅದಕ್ಕೋಸ್ಕರ ಅವರು ಆ ರೀತಿ ಒಂದು ನಿರ್ಧಾರಗಳು ಡೀನಾಗಿ ತಗೊಂಡಿರ್ತಾರೆ. ಇದು ಇಂಪಾರ್ಟೆಂಟು. ಆಮೇಲೆ ಈ ಸರಳ ಒಂದು ಅವ್ರದ್ದೊಂದು ಇದು ಡೀನ್ ಅಂತ ಎಲ್ಲೂ ಕೂಡ ಅವರು ಇದು ಮಾಡ್ಕೊಂಡಿಲ್ಲ. ಮತ್ತು ಉನ್ನತ ಒಂದು ವಿಚಾರಗಳನ್ನು ಅವ್ರು ಯಾವುದೇ ಒಂದು ಪ್ರೋಗ್ರಾಮ್ನಾಗಿರ್ಬೋದು ಅಚ್ಚುಕಟ್ಟಾಗಿ ನಡೆಸುವಂಥ ಒಂದು ಪ್ರಯತ್ನ, ಇದು ನಾನು ಕಂಡಿರುವಂಥದ್ದು. ಮತ್ತು ಹೊಸ ಪಾತ್ರಗಳಲ್ಲಿ ಹೊಸ ಸಾಧ್ಯತೆಗಳು, ಅಂದರೆ ಸಂಶೋಧನಾ ನಿರ್ದೇಶಕರಾಗಿ ಅವರು ಆಯ್ಕೆ ಆಗಿದ್ದಾರೆ. ಅದನ್ನು ಹೊಸ ಒಂದು ಆ ಟಾಸ್ಕನ್ನು ಹೊಸದಾಗಿ ಅವರು ಚೆನ್ನಾಗಿ ಮಾಡಲಿ. ಒಂದು ಸಣ್ಣ ಒಬ್ಬ ನಾಯಕ ಹೇಗಿರಬೇಕು ಅಂತಂದರೆ, ಒಂದು ಬಿದಿರು ಅಂದರೆ ನಾನು ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂತಂದರೆ, ಒಂದು ಗ್ರಾಮ ಇತ್ತು. ಆ ಗ್ರಾಮದಲ್ಲಿ ಈ ಬಿದಿರಿನ ಒಂದು ಕಾಡಿತ್ತು. ಆ ಕಾಡು ಏನಿತ್ತು ಅಂತಂದರೆ, ಆ ಕಾಡಲ್ಲಿ ಆ ಬಿದಿರು ಯಾವುದೇ ರೀತಿ ಉಪಯೋಗಕ್ಕೆ ಬರ್ತಾ ಇರಲ್ಲ. ಅಬ್ಸರ್ವ್ ಮಾಡಿ, ಆ ಬಿದಿರು ಯಾವುದೇ ರೀತಿ ಉಪಯೋಗಕ್ಕೆ ಬರಲ್ಲ. ಅಂಥ ಸಂದರ್ಭದಲ್ಲಿ ಊರಿನವ್ರು ಇದರಿಂದ ಏನು ಉಪಯೋಗ ಆಗ್ತಿಲ್ಲ ಅಂತಂತಾರೆ. ಯಾಕೆ ಅಂತಂದರೆ, ಆ ಬಿದಿರು ತೆಳ್ಳಗಿರುತ್ತೆ, ಕೆಲವುದು ಯಾವುದೇ ಉಪಯೋಗ ಬರ್ದಂಗೆ ಇರುತ್ತೆ, ಸೀಳಿ ಹೋಗುವಂಥ ಒಂದು ಒಣಗಿ ಹೋಗುವಂಥ ವ್ಯವಸ್ಥೆಯಲ್ಲಿ ಇರುತ್ತೆ. ಅಲ್ಲಿ ಸುಮಿತ್ರ ಅಂತ ಒಬ್ಬ ವ್ಯಕ್ತಿ, ಅವನು ಜ್ಞಾನವಂತ, ಅದ್ರ ಬಗ್ಗೆ ಒಂದಷ್ಟು ನಾಲೆಡ್ಜ್ ಇರುವಂಥ ವ್ಯಕ್ತಿ, ಏನು ಇದು ಅಂತ ಹೋಗಿ ಆ ಬಿದಿರ ಹತ್ರ ನೋಡ್ತಾನೆ. ಕಳೆಗಳು ಇರುತ್ತೆ, ಸೊಪ್ಪುಗಳೆಲ್ಲ ಇದಾಗಿರುತ್ತೆ, ಸೂರ್ಯನ ಕಿರಣಗಳು ಬೀಳ್ತಾ ಇರಲ್ಲ, ಮತ್ತು ಇನ್ನು ಕೆಲವುದು ಅದಕ್ಕೆ ಬೇಕಾಗುವಂಥ ಮಣ್ಣು ಫಲವತ್ತತೆ ಇರಲ್ಲ, ಗಟ್ಟಿಯಾಗಿರುತ್ತೆ. ಇದನ್ನು ಅಬ್ಸರ್ವ್ ಮಾಡಿದ ಹಿರಿಯರ ಹತ್ರ ಊರಿನ ಗ್ರಾಮಸ್ಥರು ಹೋಗಿ ಹೇಳ್ತಾನೆ, ನೋಡಿ ಇದನ್ನು ನಾನು ಸರಿಪಡಿಸ್ತೀನಿ ಅಂತ ಹೇಳ್ತಾನೆ. ಅವಾಗ ನಗಾಡ್ತಾರೆ, ನಾವು ನೂರಾರು ವರ್ಷಗಳಿಂದ ಅಥವಾ 10 ವರ್ಷಗಳಿಂದ ಈ ಗ್ರಾಮದಲ್ಲಿ ನಾವು ಇದ್ದೀವಿ, ಅದನ್ನೇನು ಮಾಡೋಕ್ಕಾಗಿಲ್ಲ, ನೀನೇನು ಮಾಡ್ತೀಯ ಅಂತ. ಅವಾಗ ಅವನು ಒಂದು ತಂಡವನ್ನು ಕಟ್ತಾನೆ. ಆ ತಂಡವನ್ನು ಕಟ್ಟಿ ಅವನೇನು ಮಾಡ್ತಾನೆ ಅಂತಂದರೆ, ಆ ಯುವಕರನ್ನೆಲ್ಲ ಕರ್ಕೊಂಡೋಗಿ ಅದನ್ನು ಫಸ್ಟು ಕಳೆಗಳನ್ನು ತೆಗಿತಾನೆ. ನೆಕ್ಸ್ಟು ಅದಕ್ಕೆ ಬೇಕಾಗುವಂಥ ನೀರಿನ ಅಂಶವನ್ನು ಕೊಡ್ತಾನೆ, ಗಟ್ಟಿಯಾದ ಮಣ್ಣುಗಳನ್ನು ಫಲವತ್ತತೆಯಾಗಿ ಮಾಡ್ತಾನೆ. ಆದರೆ ಇವರಿಗೆ ಅವನನ್ನು ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಆದರೆ ಒಂದೇ ಒಂದು ವರ್ಷದಲ್ಲಿ ಅದು ಬಿದಿರು ಎಲ್ಲ ಎಮ್ಮರವಾಗಿ ದಟ್ಟವಾಗಿ ಬೆಳೆಯುತ್ತೆ. ಅದರಿಂದ ಏನು ಉಪಯೋಗ ಆಗುತ್ತೆ ಗೊತ್ತಾ?
ಕರಕುಶಲ ಕೌಶಲ್ಯಗಳಿಗೆ ಉದ್ಯೋಗ ಆಗುತ್ತೆ, ಕೊಳಲಾಗುತ್ತೆ, ಜೊತೆಗೆ ಬೇಕಾಗುವಂಥ ಏಣಿ ಆಗುತ್ತೆ, ಕುಕ್ಕೆಗಳಾಗುತ್ತೆ, ಎಲ್ಲರಿಗೂ ಕೆಲಸಗಳು ಸಿಗುತ್ತೆ, ಸಮೃದ್ಧಿಯಾಗಿ ಆ ಗ್ರಾಮ ಅಭಿವೃದ್ಧಿ ಆಗುತ್ತೆ. ಇದರಿಂದ ನಾವು ಏನು ಕಲಿಬೋದು ಅಂತಂದರೆ, ಸಮಸ್ಯೆಯನ್ನು ಎದುರಿಸುವುದು ಹೇಗೆ ಅಂತ ಒಬ್ಬ ನಾಯಕನಾಗಿ ಸಮಸ್ಯೆಯನ್ನು ಫಸ್ಟ್ ಐಡೆಂಟಿಫೈ ಮಾಡಬೇಕು. ಎರಡನೇದು ಒಂದು ದೂರದೃಷ್ಟಿ ಇರಬೇಕು. ಮೂರನೇದು ವಿಶ್ವಾಸಾರ್ಹತೆ ಮತ್ತು ಪ್ರೇರಣೆ ಇರಬೇಕು, ಇನ್ನೊಬ್ಬರನ್ನು ಪ್ರೇರಣೆ ಮಾಡಬೇಕು, ಒಂದು ವಿಶ್ವಾಸಾರ್ಹತೆ ಇರಬೇಕು ಅಂತ. ನಾಲ್ಕನೇದು ಕೆಲಸದಲ್ಲಿ ನಾವು ತೊಡಗಿಸಿಕೊಳ್ಳುವಂಥ ಒಂದು ಚಾಕಚಕ್ಯತೆ ಇರಬೇಕು ಅಂತ. ಐದನೇದು ನಿರಂತರ ಪ್ರಯತ್ನ ಇರಬೇಕು ಹಾಗೂ ಒಂದು ತಾಳ್ಮೆ ಇರಬೇಕು ಅಂತ. ಇದನ್ನು ಯಾರು ಅಳವಡಿಸ್ಕೊಳ್ತಾರೋ ಅವನು ನಿಜವಾದ ನಾಯಕ ಅಂತ. ಇಂತಹ ಒಂದು ನಾಯಕತ್ವವನ್ನು ನಾವು ಯಾರು ಆಗಿರ್ತಾರೋ ಆ ಸಂಸ್ಥೆ ಬೆಳೆಯುತ್ತೆ ಅಂತ. ಅಂತಹ ನಾಯಕತ್ವವನ್ನು ಇವರು ಮಾಡ್ತಿದ್ದಾರೆ ಅಂತ ನಾನು ಭಾವಿಸಿದ್ದೀನಿ. ಜೊತೆಗೆ ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಅಂತ. ಯಾರು ಪುಸ್ತಕಗಳನ್ನು ಚೆನ್ನಾಗಿ ಓದ್ತಾರೋ ಅವರು ಜ್ಞಾನವಂತರು, ಅವರನ್ನು ಹತ್ರಕ್ಕೆ ಎಲ್ಲರೂ ಇಷ್ಟಪಡ್ತಾರೆ ಅಂತ. ಎರಡನೇದು ಧರ್ಮಗ್ರಂಥಗಳು ನೀವು ನೋಡಿರ್ಬೋದು, ಕುರಾನ್ ಇರ್ಬೋದು, ಬೈಬಲ್ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಇದುಗಳೆಲ್ಲ ಸಾವಿರಾರು ವರ್ಷಗಳಾದರೂ ಕೂಡ ಸತ್ಯತೆಯಿಂದ ಕೂಡಿದೆ. ಯಾಕೆ ಅದನ್ನು ನಾವು ಇವತ್ತಿಗೂ ಕೂಡ ನಾವು ಇಷ್ಟಪಡುವಂಥದ್ದು, ಅದರಲ್ಲಿ ಸತ್ಯತೆ ಇದೆ, ನಮಗೇನಾದ್ರು ಅದರಿಂದ ಉಪಯೋಗ ಬರುತ್ತೆ ಅನ್ನೋಕ್ಕೋಸ್ಕರ ಮಾತ್ರ ನಾವು ಅದನ್ನು ಓದ್ತೀವಿ. ಮೂರನೇದು ಸಂಘಂ ಶರಣಂ ಗಚ್ಚಾಮಿ ಅಂತಂದರೆ, ನಾವು ಯಾವುದು ಈ ಸಂಘ, ನಾವು ಇಲ್ಲಿ ಏನು ಸೇರಿದ್ದೀವೋ ಒಳ್ಳೆಯವರ ಸಂಘವನ್ನು ಸೇರಬೇಕು. ಈ ಸಂಸ್ಥೆ ಅಂತಿದ್ದಾಗ ಸಂಸ್ಥೆಗೆ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಮಾತ್ರ ಈ ಸಂಸ್ಥೆ ಬೆಳೆಯುತ್ತೆ, ನಾವು ಬೆಳಿತೀವಿ. ಅಲ್ಲಿರುವಂಥ ನಾಯಕರು ಯಾರಾಗಿರ್ತಾರೋ ಆ ಡೀನ್ರಂಥವ್ರು ಅಥವಾ ಇನ್ಯಾರೇ ಇರ್ಬೋದು, ಅವ್ರ ಮುಖಾಂತರ ನಾವು ಕೂಡ ಬೆಳಿತೀವಿ, ಸಂಸ್ಥೆ ಬೆಳೆಯುತ್ತೆ ಅಂತ. ಇನ್ನೊಂದು ನಮಗೆ ಅನ್ವಯಿಸುವಂಥ ಒಂದು ಸಣ್ಣ 2 ಕಥೆಗಳನ್ನು ಹೇಳಿ ನಾನು ಈ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಮೊದಲೇ ಹೇಳಿದರೆ ಚಿಕ್ಕಣ್ಣ ಮಾತಾಡೋದು ಯಾರು ಅಷ್ಟು ಚೆನ್ನಾಗಿ ಮಾತಾಡೋಲ್ಲ ಸರ್, ನೀವೇ ಒಂದು 2-3 ಮಾತಾಡಬೇಕು, ಆಮೇಲೆ ಉಳಿದ್ರೆ ಏನಾದ್ರು ಮಾತಾಡ್ಕೊಳ್ಳಿ ಸರ್, ನೀವು ಒಂದು ಮಾತಾಡಿ ಅಂತಂದಿದ್ದಾರೆ. ಅದಕ್ಕೆ 2 ಸಣ್ಣ ಸ್ಟೋರಿಗಳು, ನಾವೇ ಹೇಗಿರಬೇಕು ಸಂಸ್ಥೆಯಲ್ಲಿ ಅಂತ. ಒಂದು ನೀವು ನೋಡಿರ್ಬೋದು, ಒಬ್ಬ ಶಾಲಾ ಬಾಲಕ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು, ಒಬ್ಬ ಶಾಲಾ ಬಾಲಕ ಏನು ಮಾಡ್ತಾನೆ ಅಂತಂದರೆ, ಒಂದು ಹದ್ದಿನ ಮೊಟ್ಟೆ 2 ಸಿಗುತ್ತೆ ಅವನಿಗೆ. ಅವನೇನು ಮಾಡ್ತಾನೆ, ಈ ಮೊಟ್ಟೆನ ಹಾಗೆ ಒಡೆದಾಕ್ಬಾರ್ದು ಅಂದ್ಬಿಟ್ಟು ಕೋಳಿಗೂಡಲ್ಲಿ ತಂದಿಡ್ತಾನೆ. ಆ ಕೋಳಿಗೂಡಲ್ಲಿ ತಂದಿಟ್ಟಾಗ ಅದು ಮರಿಗಳಾಗ್ಬಿಡುತ್ತೆ. ಕೋಳಿ ಮರಿಗಳ ಜೊತೆಗೆ ಹದ್ದಿನ ಮರಿಗಳು ಕೂಡ ಆಗ್ಬಿಡುತ್ತೆ. ಹದ್ದಿನ ಮರಿಗಳು ಆಗಿದ ಮೇಲೆ ಒಂದು ಸ್ವಲ್ಪ ದಿವಸ, ಒಂದು 15 ದಿವಸ 20 ದಿವಸ ಆದಮೇಲೆ ಸ್ವಲ್ಪ ನಡೆದಾಡುವಂಥ ಹಂತಕ್ಕೆ ಹೋಗುತ್ತೆ. ಕೋಳಿ ಮರಿಗಳೆಲ್ಲ ಕೊಕ್ಕೊಕ್ಕು ಅಂತಂದ್ರೆ ಇದು ಗ್ರೋ 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 ಅಂತಿರುತ್ತೆ. ಆಮೇಲೆ ಒಂದು ಸ್ವಲ್ಪ ದಿವಸ ಹಿಂಗೆ ಹೋಗ್ತಾ ಇರುತ್ತೆ, ಮೇಲೆ ನೋಡುತ್ತೆ, ಸ್ವಚ್ಛಂದವಾಗಿ ಒಂದು ಹದ್ದು ಹಾರ್ತಾ ಇರುತ್ತೆ ಮೇಲೆ. ತಾಯಿ ಕೋಳಿ ಹತ್ರ ಕೇಳುತ್ತೆ, ಮೇಲೆ ಹಾರ್ತಿದೆಯಲ್ಲ ಅದೇನು ಅಂತ ಈ ಹದ್ದು ಕೇಳ್ತಾ ಇರುತ್ತೆ. ಅದಕ್ಕೆ ತಾಯಿ ಕೋಳಿ ಹೇಳುತ್ತೆ, ಅದು ಪಕ್ಷಿಗಳ ರಾಜ ಹದ್ದು ಹಾರ್ತಾ ಇದೆ, ಅದು ಹಾರುವಂಥ ಬಲಿಷ್ಠ ರೆಕ್ಕೆ ಇದೆ, ಅದು ಹಾರುತ್ತೆ, ಆ ಕನಸನ್ನು ಕಾಣಬೇಡ, ಸುಮ್ಮನಿರು ಅಂತನ್ನುತ್ತೆ. ಅದಕ್ಕೆ ಈ ಸಣ್ಣ ಈ ಏನು ಹದ್ದಿದೆ, ಹದ್ದು ಹೇಳುತ್ತೆ ನಾನು ಹಾರಬೇಕಲ್ಲ ಅಂತ ಅನ್ನುತ್ತೆ. ಅವರಂಗೆ ನಾನು ಹಾರಬೇಕು ಸ್ವಚ್ಛಂದವಾಗಿ ಅಂತ ಹೇಳುತ್ತೆ. ಆದರೂ ಕೂಡ ಹಾರುವ ಪ್ರಯತ್ನವನ್ನು ಮಾಡುತ್ತೆ. ಮೊದಲನೇ ದಿನ 5 ಅಡಿ ಹಾರುತ್ತೆ, 2ನೇ ದಿನ 20 ಅಡಿ ಆಗುತ್ತೆ, 3ನೇ ದಿನ 30 ಅಡಿ ಆಗುತ್ತೆ. ಈ ರೀತಿ ಹಾರಿ 4-5ನೇ ದಿನಕ್ಕೆ 50 ಅಡಿ ಹಾರಿ ಮೇಲೆ ಹಾರು ಹೋಗ್ಬಿಡುತ್ತೆ. ಕೆಳಗೆ ಈ ಕೋಳಿಗಳೆಲ್ಲ ಹೇಳ್ತಾ ಇರುತ್ತೆ, ಹಾರಬೇಡ, ರೆಕ್ಕೆಗಳು ಮುರಿದೋಗುತ್ತೆ, ನೀನು ಈ ನಮ್ಮ ಸಂಘದಿಂದ ಯಾರೂ ಹಾರಿಲ್ಲ, ನಿಮ್ಮ ಹಾರಿ ಕೈಕಾಲು ಮುರ್ಕೋಬೇಡ, ಬಿಟ್ಬಿಡು ಅಂತ ಅನ್ನುತ್ತೆ. ಆದರೂ ಅದು ತನ್ನ ಪ್ರಯತ್ನವನ್ನು ಮಾಡ್ತಾ ಇರುತ್ತೆ. ಈ ರೀತಿ ಹಾರಿ ಹೊರಟೋಗ್ಬಿಡುತ್ತೆ. ಕೋಳಿಗಳೆಲ್ಲ ಮೇಲೆ ಹಾರುವುದನ್ನು ನೋಡಿ ಅಲ್ಲೇ ನಿಂತಿರುತ್ತೆ. ಕೆಲವು ದಿನಗಳ ನಂತರ ಅದು ಏನು ಮಾಡುತ್ತೆ ಅಂತಂದರೆ, ಈ ತನ್ನ ತಿಪ್ಪೆಯಲ್ಲಿ ಏನು ಹುಳಗಳ ಉಪ್ಪಟ್ಟೆಗಳನ್ನು ಹಾಯ್ದು ತಿನ್ನುತ್ತಾ, ಕೋಳಿ ಜಗಳಗಳನ್ನು ಹಾಡುತ್ತಾ ಅಲ್ಲೇ ಇರುತ್ತೆ. ಮುಂದೆ ಒಂದು ದಿನ ಆ ಕೋಳಿಗಳು ಕೆಲವುದು ಪಲಾವ್ಗಳಾಗುತ್ತೆ, ಕೆಲವುಗಳು ಕಬಾಬುಗಳಾಗುತ್ತೆ. ಹದ್ದು ಮತ್ತು ಹಕ್ಕಿಗಳ ಆ ಕೋಳಿಯ ವಿಷಯಗಳನ್ನು ಇಲ್ಲಿ ಬಿಟ್ಬಿಡೋಣ. ನಾವು ಏನು ಮಾಡಬೇಕು ಅಂತಂದರೆ, ಮೊದಲು ಹಾರುವ ಪ್ರಯತ್ನವನ್ನು ಮಾಡಬೇಕು. ಎರಡನೇದು, ನಮಗೆ ಏನು ಬಿದ್ದರೂ ಕೂಡ ಏಳುವ ಪ್ರಯತ್ನವನ್ನು ಮಾಡಬೇಕು. ಮೂರನೇದು, ಏಳುವ ಪ್ರಯತ್ನ ಮಾಡಿದರೂ ಕೂಡ ಜೊತೆಗೆ ನಮ್ಮ ಜೊತೆಗಿರುವಂಥರ ಜೊತೆಗೆ ಇನ್ನಷ್ಟು ನಿರ್ದಿಷ್ಟ ಗುರಿಯನ್ನು ಇಟ್ಕೊಂಡಿರಬೇಕು. ಮತ್ತು ಸ್ವಚ್ಛಂದವಾಗಿ ಏನು ಹದ್ದುಗಳು ಹಾರುತ್ತೋ ಆ ರೀತಿ ಹಾರುವ ಪ್ರಯತ್ನವನ್ನು ಮಾಡಿ ನಾವು ಈ ಸಂಸ್ಥೆಯಲ್ಲಿ ಸಕ್ಸಸ್ಸನ್ನು ಕಾಣಬೇಕು ಅಂತ. ಆವಾಗ ನಾವು ಇಲ್ಲಿ ಏನಿರ್ತೀವಿ, ನಮ್ಮ ಮೇಲಾಧಿಕಾರಿಗಳಿಗೆ ನಾವು ಕೂಡ ಒಬೀಡಿಯೆಂಟ್ ಆಗಿರಲಿಕ್ಕೆ ಸಾಧ್ಯತೆ ಇದೆ ಅಂತ. ಕೊನೆಯ ನಾನು ಒಂದು ಸ್ಟೋರಿಯನ್ನು ಹೇಳಿ ಈ ಮಾತುಗಳನ್ನು ಮುಗಿಸ್ತೀನಿ. ನಿಮಗೆ ಗೊತ್ತು, 2ನೇ ಮಹಾಯುದ್ಧ 1914ರಿಂದ 18ರವರೆಗೆ ನಡೆಯುತ್ತೆ. ಸೋಲುವ ಹಂತದಲ್ಲಿದ್ದ ಒಂದು ಪುಟ್ಟ ದೇಶ ಬರ್ಮಾ ಕಾಡಿನಲ್ಲಿ ಫ್ಲೈಟನ್ನು ತಂದು ಇಳಿಸ್ಬಿಟ್ಟು ಪೈಲಟ್ ಓಡೋಗ್ಬಿಡ್ತಾನೆ.
ಓಡೋದ್ಮೇಲೆ ಊರಿನ ಜನರೆಲ್ಲ ಬೆಳಿಗ್ಗೆ ಎದ್ದು ವಾಕ್ ಹೋಗೋತ್ತಿಗೆ ಏನೋ ಹೊಸ್ದಾಗಿ ಏನೋ ಒಂದು ವಸ್ತು ಕಾಣ್ತಿದೆಯಲ್ಲ ಅಂತ ನೋಡ್ತಾರೆ. ನೋಡಿದಾಗ ಅಲ್ಲೊಂದು ಫ್ಲೈಟ್ ನಿಂತಿರುತ್ತೆ, ಅಂದರೆ ವಿಮಾನ. ಅವರು ವಿಮಾನ ಅಂತ ಅವ್ರಿಗೆ ಗೊತ್ತೇ ಇರಲ್ಲ. ಅವ್ರು ಏನಂತ ಅಂದ್ಕೊಂಡಿರ್ತಾರೆ, ಎತ್ತಿನ ಗಾಡಿ ಅಂತ ತಿಳ್ಕೊಂಡಿರ್ತಾರೆ. ಕೊನೆಗೆ ಆ ಎತ್ತಿನ ಗಾಡಿ ಊರಲ್ಲೆಲ್ಲ ಹೊಸ್ದಾಗಿತ್ತಲ್ಲ, ತಿರುಗಿಸ್ಕೊಂಡು ಎತ್ತುಗಳನ್ನು ಕಟ್ಟಿ ಎಳ್ಕೊಂಡು ಬರ್ತಾ ಇರ್ತಾರೆ. ಈ ರೀತಿ ಎಳ್ಕೊಂಡು ಬಂದುಬಿಟ್ಟು ಅಲ್ಲಿ ನಿಲ್ಲಿಸ್ತಾರೆ. ಎತ್ತಿನ ಗಾಡಿ ಅಂತ ಅಂತಾರೆ. ಒಂದು 15 ದಿವಸಗಳ ನಂತರ ಒಬ್ಬ ಮಾಜಿ ಸೈನಿಕ ಆ ಊರಿಗೆ, ರಂಗೂನ್ ಅಂತ ಒಂದು ಊರಿಗೆ ಬರ್ತಾನೆ. ಆ ಊರಲ್ಲಿ ಬಂದು ಈ ಎತ್ತಿನ ಗಾಡಿಯನ್ನು ಅದು ವಿಮಾನ ಅಂತ ಅಂತಾನೆ. ಯಾರೂ ಒಪ್ಪೋದೇ ಇಲ್ಲ, ಇದು ಎತ್ತಿನ ಗಾಡಿ ಅಂತಲೇ ಅಂತಾರೆ. ಕೊನೆಗೆ ಒಬ್ಬ ಪೈಲಟನ್ನು ಕರೆಸಿ ಆ ವಿಮಾನವನ್ನು ಫಸ್ಟು ಯಂತ್ರವನ್ನು ಸರಿಪಡಿಸ್ತಾನೆ, ಡೀಸೆಲನ್ನು ಹಾಕ್ತಾನೆ ಅಥವಾ ಪೆಟ್ರೋಲನ್ನು ಹಾಕ್ತಾನೆ, ನಿಧಾನಕ್ಕೆ ಚಲಿಸುವಂತೆ ಮಾಡ್ತಾನೆ. ಕೊನೆಗೆ ಒಂದು ಮೈದಾನಕ್ಕೆ ಎಳ್ಕೊಂಡು ಹೋಗ್ತಾರೆ. ಅದನ್ನ ಸ್ಟಾರ್ಟ್ ಮಾಡಿಬಿಟ್ಟು ಆ ಇಂಜಿನ್ ಹಾರ್ತಾ ಅದು ಆಕಾಶಕ್ಕೆ ಹಾರು ಹೋಗ್ಬಿಡುತ್ತೆ. ಎಲ್ಲರೂ ನೋಡ್ತಾ ಇದ್ದವರು ಎತ್ತಿನ ಗಾಡಿ ಹಾರುತ್ತಿದೆ ನೋಡಿದ್ದೀರಾ ಅಂತ ಕೇಳ್ತಾರೆ. ಆವಾಗ ಎಲ್ಲರೂ ನೋಡ್ತಾ ಇದ್ದಂಗೆ ಅಲ್ಲಿಗೆ ನಿಲ್ಲಿಸ್ತಾರೆ. ಇಲ್ಲಿ ನಾವಿಲ್ಲೇನು ಇದ್ದೀವಿ, ನಾವೆಲ್ಲ ಸಾಮಾನ್ಯ ಎತ್ತಿನ ಗಾಡಿಗಳಲ್ಲ ಅಂತ ನಾನು ಹೇಳ್ತಿದ್ದೀನಿ. ಎಲ್ರುಗಳು ವಿಮಾನಗಳೇ. ಬಟ್ ನಮ್ಮಲ್ಲಿ ಇರೋ ಒಂದು ಆತ್ಮವಿಶ್ವಾಸ, ನಮ್ಮಲ್ಲಿರೋ ಕೆಪಾಸಿಟಿ ಇದ್ದೇ ಇದೆ. ಅದನ್ನು ನಾವು ಔಟ್ಪುಟ್ ಮಾಡ್ತಾ ಇಲ್ಲ. ಈ ಸಂಸ್ಥೆಗೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳು ನಮ್ಮಲ್ಲಿ ಇದೆ. ಅಥವಾ ನಮ್ಮ ಸೀನಿಯರ್ ಆಫೀಸರ್ಸ್ಗಳ ಹತ್ರ ನಮ್ಮ ಎಕ್ಸಿಬಿಷನನ್ನು ನಾವು ತೋರಿಸ್ಕೊಳ್ಳುವಂಥದ್ದು, ಒಬಿಡಿಯೆಂಟಾಗಿ ತೋರಿಸ್ಕೊಳ್ಳುವಂಥದ್ದು, ಆ ಪ್ರಯತ್ನಗಳನ್ನು ಮಾಡದಿದ್ದಾಗ ನಾವು ಕ್ವಾಲಿಟಿ ನಾವು ಏನು ವರ್ಕನ್ನು ಕೊಡಲಿಕ್ಕೆ ಆಗಲ್ಲ. ಹಾಗಾಗಿ ಅದನ್ನು ನಾವು ಒಳಪು ಮಾಡಿಕೊಂಡು ಹೊರಗಡೆ ತರಬೇಕು ಅನ್ನೋದು ಮತ್ತೊಂದು. ಇದು ಹೇಳ್ತಾ ಕೊನೆಯದಾಗಿ ನಾನು ಇಲ್ಲಿ ಹೇಳ್ತಿರುವಂಥದ್ದು ಈ ರೀತಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಹೀಗೆ ಮಾತಾಡ್ತಾ ಇದ್ದಾಗ ಒಬ್ಬರು ಹಿಂದುಗಡೆಯಿಂದ ಕೋವಿ ಹಿಡ್ಕೊಂಡು ಬರ್ತಾ ಇದ್ದ. ಇದೇ ರೀತಿ ನಾನು ನಿಲ್ಸಪ್ಪ ಸಾಕು, ನಾನು ಕೋವಿ ನನಗೆ ತೋರಿಸ್ಬೇಡ, ನಾನು ನಿಲ್ಲಿಸ್ತೀನಿ ಮಾತು ಅಂತ ಅಂತಿದ್ದ. ಇಲ್ಲ, ಅವನು ಕೋವಿ ಹಿಡ್ಕೊಂಡು ಹತ್ತತ್ರ ಬರ್ತಾನೆ ಇದ್ದ. ಬೇಡ, ನಾನು ನಿಲ್ಲಿಸ್ಬಿಡು, ಕೋವಿ ನನಗೆ ತೋರಿಸ್ಬೇಡ ಅಂತ. ಇಲ್ಲ, ನಾನು ಯಾಕೆ ಕೋವಿ ಹಿಡ್ಕೊಂಡು ಬಂದಿದ್ದೀನಿ ಅಂತಂದರೆ, ನಿನ್ನನ್ನು ಈ ಸ್ಟೇಜಿಗೆ ಯಾರು ಕರೆಸಿದ್ನಲ್ಲ ಅವನು ಹುಡುಕ್ತಿದ್ದೀನಿ ಅಂತಂತಾನೆ. ಅದಕ್ಕೆ ಇವತ್ತು ನನ್ನ ಸ್ಟೇಜಿಗೆ ಚಿಕ್ಕಣ್ಣ ಕರೆಸಿದ್ರೆ, ನಾನೇನಾದ್ರು ಜಾಸ್ತಿ ಮಾತಾಡಿದ್ರೆ ಕೋವಿ ಚಿಕ್ಕಣ್ಣನಿಗೆ ತೋರಿಸಿ ಅಂತ ಹೇಳ್ತಾ, ಈ ಮುಂದಿನ ದಿನಗಳಲ್ಲಿ ನಮ್ಮ ಸಂಶೋಧನಾ ನಿರ್ದೇಶಕರು ಉನ್ನತವಾಗಿ ಕೆಲಸಗಳನ್ನು ಮಾಡಲಿ, ಒಳ್ಳೆಯ ಕೆಲಸಗಳನ್ನು ಮಾಡಲಿ. ನಮ್ಮ ಲೇಬರ್ ಬಯಸುವಂಥದ್ದು ಏನಂತಂದರೆ ಅವ್ರಿಗೆ ಸಂಬಳ ಜಾಸ್ತಿ ಮಾಡೋದು ಒಂದೇ ಕೇಳುವಂಥದ್ದು, ಬೇರೆದೇನೂ ಕೇಳಲ್ಲ. ನಾವು ಕೂಡ ಮೂಡಿಗೆರೆಯಲ್ಲಿದ್ದಾಗ 300ರಿಂದ 400 ಮಾಡಿಸಿದ್ದು ನಾನೇ. ಸೂಪರ್ಡೆಂಟ್ ಇದ್ದಾಗ ನಾನು ಇದನ್ನ ಯಾವುದೋ ಇದರಲ್ಲಿ ನಮ್ಮ ಇಂಜಿನಿಯರ್ ಇದ್ದಾರೆ, ವಲಯಗಳನ್ನಾಗಿ ಮಾಡಿ SR ರೇಟಿದೊಂದು ಪುಸ್ತಕಗಳನ್ನ ಅವ್ರು ಲೋಕೋಪಯೋಗಿ ಇಲಾಖೆಯಿಂದ ಮಾಡ್ತಾರೆ. ಅದನ್ನು ಹಾಸನ ವೃತ್ತದಿಂದ ತರಿಸಿ 390 ಚಿಲ್ಲರೆ ಇತ್ತಲ್ವ ಸರ್, ಅದನ್ನು ಎಲ್ಲ ಮಾಡಿ ನಾವು ರೆಪ್ರೆಸೆಂಟೇಟಿವ್ ಕಳಿಸಿದಾಗ ಅಲ್ಲಿ ಕೂಡ ಅವಾಗ 400 ರೂಪಾಯಿ ಆಗುವಂಥಕ್ಕೆ ಅವಾಗ ಆಗಿತ್ತು. ಅದೇ ರೀತಿ ಈ ಸಂಶೋಧನಾ ನಿರ್ದೇಶಕರು ಈ ಕೊಡಗು ವಿಭಾಗದಲ್ಲಿ ಕೂಡ ಮಳೆ, ಗಾಳಿ, ಚಳಿ ಇಂಥದ್ರಲ್ಲೆಲ್ಲ ಕೆಲಸಗಳು ಮಾಡ್ತಿದ್ದಾರೆ. ಅಂಥ ಸಂದರ್ಭದಲ್ಲಿ ನೀವು ಅವ್ರಿಗೆ ಮಾನವೀಯತೆಯ ದೃಷ್ಟಿಯಿಂದ SR ರೇಟಲ್ಲಿ ಏನಾದ್ರು ಅಂಥ ಅವಕಾಶಗಳಿದ್ದರೆ ಸಾಧ್ಯವಾದಷ್ಟು ಅವ್ರಿಗೊಂದು ಅವಕಾಶ ಮಾಡಿಕೊಡಿ. ಅವ್ರು ಅದೊಂದೇ ಕೇಳುವಂಥದ್ದು, ಬೇರೆ ಏನೂ ಕೇಳಲ್ಲ. ಅವ್ರ ಅಹವಾಲುಗಳು ಅಷ್ಟಿರುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಏನಾದ್ರು ನಾನು ಜಾಸ್ತಿ ಮಾತಾಡಿದರೆ ಎಲ್ಲರೂ ಇದು ಸಹಿಸ್ಕೋಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.